ಇವತ್ತಿನ ಸೌಂದರ್ಯಲಹರಿ ಸೀತಾಮ್ನವರಿಗೆ ಪಾದಾರವಿಂದಕ್ಕೆ ಶರಣು. ಅಂದ್ರೆ ಅವಳು ಸೀತಾಮ್ನವರ ಅವತಾರದಲ್ಲಿ ತೆಗೆದಾಗ ಈ ಶಕ್ತಿ ಹೋಗಿ ಅಶೋಕವನದಲ್ಲಿ ಕೂತ್ಕೊಳ್ಳುತ್ತಂತೆ. ಎಷ್ಟೋ ಜನಕ್ಕೆ ಶೋಕವಿದ್ದರೆ ಆ ಶೋಕವೆಲ್ಲ ದೂರವಾಗಕ್ಕೆ ಅಶೋಕವನ. ಅದಕ್ಕೆ ರಾವಣನಿಗೂ ಗೊತ್ತಿತ್ತು ಏನಂತ, ಇವಳು ಸಾಕ್ಷಾತ್ ನನ್ನ ಮಗಳು ಸೀತಾಮ್ನವರು, ಯಾವ ಕಾಲಕ್ಕೂ ಇವಳು ನನ್ನ ಹೆಂಡತಿಯಲ್ಲ ಅಂತ. ಆದ್ರೆ ಅವನು ಕರ್ಕೊಂಡ್ಬಂದಿದ್ದ ಉದ್ದೇಶ ಏನು ಅಂದ್ರೆ, ಈ ಒಂದು ರಾಜ್ಯ ಪಾಪಕರ್ಮಗಳು ತುಂಬಿರತಕ್ಕಂಥ ರಾಜ್ಯದಲ್ಲಿ ಸೀತಾಮ್ನವ್ರು ಅಂದ್ರೆ ರಾಮಚಂದ್ರನ ಸಮೇತವಾಗಿ ಬಂದು ನನಗೆ ಮೋಕ್ಷವಾಗತ್ತೆ. ಕಲ್ಪನೆ ಯಾವ ಕಾಲಕ್ಕೂ ಸುಳ್ಳಲ್ಲ, ಸತ್ಯ. ಆದರೂ ಅವನಿಗೆ ಎಷ್ಟೇ ಗೊತ್ತಿದ್ರು, ಮಹಾಬ್ರಾಹ್ಮಣನಾಗಿದ್ರು, ಅವನಿಗೆ ಗೊತ್ತಿರತಕ್ಕಂಥ ವಿಚಾರವನ್ನ ಯಾರಿಗೂ ಹೇಳದೇ ಇರತಕ್ಕಂಥದ್ದೇ ಅಮೃತ ಕಲಶ ಮಾಲಿಕ. ಅದಕ್ಕೆ ಇವತ್ತು ಆ ಅಮೃತ ಕಲಶ ಮಾಲಿಕದಲ್ಲಿ ನೀವು ಸ್ಮರಣೆ ಮಾಡೋದು, ಸೀತಾಮ್ನವರು ರಾವಣನ ಎದೆ ಒಳಗೆ ಅಮೃತ ಕಲಶ ನೋಡ್ತಾರಂತೆ. ರಾವಣ ಸೀತಾಮ್ನವ್ರನ್ನ ಸತ ಅವನ ಮಂಡೋದರಿಯ ಮಗಳಾಗಿರ್ತಕ್ಕಂಥವಳು ಜ್ಞಾಪಕ ಅಂತೆ. ಅದಕ್ಕೆ ನಿಕುಂಬಿ ಅಂತಕ್ಕಂಥ ದೇವಿಗೆ ಸ್ಮರಣೆ ಮಾಡ್ಕೋಬೇಕು. ನಿಕುಂಬಿಲ ಎಲ್ಲಿ ರಾವಣ ಮತ್ತು ಮಂಡೋದರಿ ಮದುವೆ ಆಗಿರ್ತಕ್ಕಂಥ ರಾಜಸ್ಥಾನ ಕ್ಷೇತ್ರ ಇದೆಯೋ ಆ ಕ್ಷೇತ್ರದ ವಿಶೇಷದ ಶ್ಲೋಕವೇ ಈ ದಿನದ ಪೀಠಾಸ್ಥಿತ ಅನುಗ್ರಹವಾಗಿ ಸೌಂದರ್ಯ ಲಹರಿ. ಬನ್ನಿ ಆ ಸೌಂದರ್ಯ ದೇವಿಯನ್ನ ಸ್ವಾಗತಿಸೋಣ ಆಚಾರ ಮುಖಾಂತರ. ತದನಂತರ ಶ್ಲೋಕಕ್ಕೆ ಹೋಗೋಣ. ಬನ್ನಿ ವೀಕ್ಷಕರೇ. ಈ ಪರಿಹಾರ ಶ್ಲೋಕದಲ್ಲಿ ನಾವು ನೀವು ತಿಳ್ಕೋಬೇಕಾದ್ದು ಸಾಕಷ್ಟು. ಇಲ್ಲಿ ನಾರದ ಮಹಾಮುನಿಗಳು ಯಾವತ್ತೂ ಈ ಶ್ಲೋಕವನ್ನು ಹೇಳ್ಕೊಂಡು ಕೈಲಾಸಕ್ಕೆ ಬರ್ತಾರಂತೆ. ಕೈಲಾಸಕ್ಕೆ ಬಂದಾಗ ಪರಮೇಶ್ವರನಿಗೆ ಪಾರ್ವತಿ ಮೇಲೆ ಹೇಳ್ತಾರಂತೆ, ಪಾರ್ವತಿಗೆ ಪರಮೇಶ್ವರನ ಮೇಲೆ ಹೇಳ್ತಾರಂತೆ. ಹೀಗೆ ವೈಕುಂಠ ಲೋಕಕ್ಕೆ ಹೋದಾಗ ಲಕ್ಷ್ಮಿ ಮೇಲೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಹೇಳ್ತಾರೆ, ನಾರಾಯಣನಿಗೆ ಲಕ್ಷ್ಮಿ ಹೇಳ್ತಾರೆ. ಆದರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಸಹ ಈ ಶ್ಲೋಕವನ್ನು ಹೇಳ್ಕೊಂತ ನಾರಾಯಣ ನಾರಾಯಣ ಅಂತಾರೆ. ಅವನ ತಂದೆ ಹತ್ರನೇ ಮಾನಸಿಕ ಪುತ್ರನಾಗಿರ್ತಕ್ಕಂಥ ನಾರದರು ಅವನ ತಂದೆ ಹತ್ರ ಹೋಗ್ತಾನೆ. ಬ್ರಹ್ಮ ಎಂಥ ವಿಶೇಷ, ಸರಸ್ವತಿ ತನ್ನ ಮಾತೆಯಾಗಿರ್ತಕ್ಕಂಥವಳು ನಮಸ್ಕಾರ ಮಾಡ್ತಾ ಸರಸ್ವತಿ ವಿರೋಧವಾಗಿ ಏನಾದರೂ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದ ಇಲ್ಲ. ಸಾಧಾರಣವಾಗಿ ಬ್ರಹ್ಮನಿಗೂ ಸರಸ್ವತಿಗೂ ಯಾವ ಕಾಲಕ್ಕೂ ತಂದಿಡದೇ ಇರತಕ್ಕಂಥವನು ನಾರದ. ಬ್ರಹ್ಮ ಸೃಷ್ಟಿ ಮೂಲ, ವಿದ್ಯಾದಾನ, ಅದಕ್ಕೋಸ್ಕರ ಸಾಕ್ಷಾತ್ ಆ ವಿದ್ಯಾಕಾರಕವಾಗಿರ್ತಕ್ಕಂಥರು ಸಕಲ ಲೋಕ ಭಯ, ಸಕಲ ಲೋಕದಲ್ಲಿ ಹೋದ ಭಯ ಆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಏಕೈಕ ಶ್ಲೋಕವೇ ಇವತ್ತಿನ ದಿವಸದ ಸೌಂದರ್ಯ ಲಹರಿಯ ಶ್ಲೋಕ. ನೀವು ಈ ಶ್ಲೋಕವನ್ನು ಯಾರು ಹೇಳ್ಕೊಂತೀರೋ ನಿಮ್ಮನ್ನ ಯಾವ ಕಾಲಕ್ಕೂ ವಿರೋಧ ವ್ಯಕ್ತಿಸಲ್ಲ. ಇಂಥ ಒಂದು ಸೌಂದರ್ಯ ಅನುಗ್ರಹ ಸಿದ್ಧಿಯಾಗಿ ಎಲ್ಲರೂ ಆಕರ್ಷಣ ಗ್ರಹಕ್ಕಾಗತ್ತೆ, ನಿಮ್ಮ ಒಂದು ಸಂತೋಷಕ್ಕೆ ಪಾತ್ರವಾಗುತ್ತೆ. ಬನ್ನಿ ಆ ಶ್ಲೋಕ ನೋಡ್ಕೊಂಡ್ ಬಂದ್ಬೇಡ. ತಪನ ಶಶಿ ವೈಶ್ವಾನರಮಯೇ ಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತಃ ದಧತಿ ಪರಮಾನಂದಲಹರಿ ತಟಿಲ್ಲೇಖಾ ತನ್ವೀ ತಪನ ಶಶಿ ವೈಶ್ವಾನರಮಯೇ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತಃ ದಧತಿ ಪರಮಾನಂದಲಹರಿ. ಪರಮಾನಂದ ಲಹರಿ. ಈ ಪರಮಾನಂದ ಲಹರಿಯಲ್ಲಿ ಜಗನ್ಮಾತೆ ಆಸೀನಲಾಗಿರ್ತಾಳೆ. ಹ್ರೀಂ 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 ಅಂತಕ್ಕಂಥ ಈ ಮಂತ್ರದಲ್ಲಿ ಔಪಾಸನೆಯನ್ನು ಮಾಡ್ತಾ ಅವಳು ವಿರಾಜಮಾನವಾಗಿರ್ತಾಳೆ. ಮಹಾಂತ ಅಂದ್ರೆ ಈ ಮಹಾಂತ ಅಂತಕ್ಕಂಥವಳು ಏನು ಹೇಳಿ ಮಂದಮುಖಿ. ಇವಳಿಗೆ 5 ಬಣ್ಣಗಳು: ಮುಕ್ತಾಂ, ವಿದ್ರುಮ, ಹೇಮ, ನೀಲ, ಧವಳ. ಈ ಪಂಚಮುಖಗಳು ಗಾಯತ್ರಿ ಸ್ವರೂಪಿಣಿ ಅಂತ ಕರೀತಾಳೆ. ಅದಕ್ಕೆ ಗಾಯತ್ರಿ ಕೂಡ ಮುಕ್ತಾಂ ವಿದ್ರುಮ ಹೇಮ ನೀಲ ಧವಳ ಛಾಯೇರ್ಮುಖೈ ತ್ರೀಕ್ಷಣೇ ಯುಕ್ತಾಂ ಇಂದು ನಿಬಂಧರ ಮಕುಟಾಂ ತತ್ವಾರ್ಥ ವರ್ಣಾತ್ಮಿಕಂ ಗಾಯತ್ರಿ ಮರದಾಭಯ ಕುಶಕಶಾಹ ಶುಭ್ರ ಕಪಾಲ ಗದಾಂ ಶಂಕುಚಕ್ರ ಮದಾರವಿಂದಯುಗಳಾಂ ಹಸ್ತೈರ್ವಹಂತಿಂ ಭಜೆ. ಈ ವಜೆ ಅಂತಕ್ಕಂಥವಳು ಈ ನಿರ್ವಾಣ ಸ್ವರೂಪದಲ್ಲಿ ಅವಳು ನಿಪಣಾಂ ಅಂದ್ರೆ ನಿರ್ವಾಣ ಸ್ವರೂಪದಲ್ಲಿ ಕಮಲಾಂತಕ. ಅದಕ್ಕೆ ಕಮಲಾಂತಕ ಅಂತಕ್ಕಂಥ ಇವಳಿಗೆ ತತ್ವ ಕಲಾಂ. ತತ್ವ ಕಲಾಂ ಅಂದ್ರೆ ಆಯುಧಗಳನ್ನ ಯಾವ ಕಾಲಕ್ಕೂ ಗುಪ್ತವಾಗಿರುತ್ತಂತೆ. ಕೈ ಹೀಗೆ ಇಟ್ಕೊಂಡಿರ್ತಾಳೆ,
ಆಯುಧಗಳು ಕಾಣಲ್ಲ. ಅದಕ್ಕೆ ಗುಪ್ತ ತಲಕಾಂ, ಆ ಗುಪ್ತ ತಲಾಮಲ್ಲಿ ತತ್ವಾಂ ಕಲಾಂ ಅಂತ ಹೇಳ್ತಾಳೆ. ಯಾವ ಕಾಲಕ್ಕೂ ಅವಳು ಬೇಕು ಅಂದ್ರೆ ಆಯುಧಗಳು ಪ್ರಕಟವಾಗತ್ತೆ. ಅದೇ ರೀತಿ ಆ ಬಿಲ್ಲು ಬಾಣಗಳು ಚಕ್ಷೋಪಿಣಿ ಅಂದ್ರೆ ಕಣ್ಣಲ್ಲೇ ಆ ಬಿಲ್ಲು ಬಾಣಗಳನ್ನ ಇಟ್ಕೊಂಡಿರ್ತಾಳಂತೆ. ವಶೀಕರಣನು ಅಷ್ಟೇ ಚೆನ್ನಾಗಿ ಮಾಡಿರ್ತಾಳೆ. ಇವಳಿಗೆ ಯಾವ ರೀತಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ವಿರೋಧ ವ್ಯಕ್ತಪಡಿಸ್ತಾ ಕಣ್ಣಲ್ಲಿ ಹೀಗೆ ನೋಡಿದ್ರೆ ಈ ಶ್ಲೋಕವನ್ನು ಹೇಳ್ತಾ ಅವನು ವಿರೋಧವಾಗಿ ಬಂದಿರೋನು ವಶೀಕರಣ ಆಗ್ಬಿಡ್ತಾನೆ. ಅಂದ್ರೆ ಯಾವ ಮನುಷ್ಯ ರೌದ್ರವಾಗಿದ್ದರೂ ಸಹ ಬಂದ ಕೂಡಲೇ ನಿಶ್ಶಬ್ದವಾಗ್ತಾನೆ. ಬಹಳ ಜನ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಜಿ ಕನ್ನಡಕ್ಕೋ ಇನ್ನೊಬ್ರಿಗೋ ಎಲ್ಲರೂ ಹೇಳ್ತಿರ್ತಾರೆ ಬ್ರಹ್ಮಾಂಡಗಳು ಹಾತೆ ಬ್ರಹ್ಮಾಂಡಗಳು ಈಗಂತೆ ಅಂತ. ಒಬ್ಬನ ಮಗಾನು ಬಂದ್ ಮುಂದೆ ನಿಂತ್ಕೊಳಕ್ ಬರಲ್ಲ, ಬಂದು ಆಟು ಡಸ್ಪುಸ್ ಅನ್ನಲ್ಲ, ಯಾಕಂದ್ರೆ ಕಿಮಾಪಟಾನಲ್ಲ, ಯಾಕೆಂದ್ರೆ ಜಗನ್ಮಾತೆ ಜೊತೆ ಇರಲ್ಲ. ಅದಕ್ಕೆ ಈ ಶ್ಲೋಕಿ ವಶೀಕರಣ. ಹಾಗೆ ತತ್ವಾರ್ಥಂ ತಪನಾಶ್ರಿತ ಅಂದ್ರೆ ತಪನಾಶ್ರಿತ ಅಂದ್ರೆ ನಾವು ಆಶ್ರಿತವಾದರೆ ಅವಳ ಮಾಯೆ ಅಂದ್ರೆ ಯಾವತ್ತೂ ಮಾಯೆ ಅಂತೆ. ಇವಳನ್ನ ಪೀಠದಲ್ಲಿ ಮಾತ್ರ ನೋಡಕ್ಕಾಗಲ್ವಂತೆ. ಆ ಪೀಠದಲ್ಲಿ ನೀವು ಮಂತ್ರ ಹೇಳ್ತಾ ಹೇಳ್ತಾ ಪಾದಗಳು ಕಾಣುತ್ತಂತೆ, ತದನಂತರ ಚಮಟ್ಲ ಹಾಕೊಂತಾಳಂತೆ. ಹಾಗೇ ಹೊಟ್ಟೆ ಬರುತ್ತೆ. ಆ ಹೊಟ್ಟೆಯ ಭಾಗದಲ್ಲಿ ಷಟ್ಕುಕ್ಷಿ, ಅದಾದ್ಮೇಲೆ ಸ್ತನರೂಪೇಣ, ಆಮೇಲೆ ಕಂಠ, ಆಮೇಲೆ ತಲೆಗಳನ್ನ ಒಂದೊಂದಾಗುತ್ತೆ. ಕೈಗಳು 2 ಆಗಿರುತ್ತೆ, ತದನಂತರ 4 ಆಗತ್ತೆ, ಆಮೇಲೆ 6 ಆಗತ್ತೆ, 8 ಆಗತ್ತೆ. ಹೀಗೆ 10 ಕೈಗಳುಳ್ಳ ಇದವಳು ವಿಶೇಷವಾಗಿರ್ತಕ್ಕಂಥ ಸ್ವರೂಪಿಣಿ. ಇವಳನ್ನ ಹೇಳತ್ತೆ ಮೃದು ಮಗಳಾಂ. ಮೃದು ಮಗಳಾಂ ಅಂದ್ರೆ ಇವಳನ್ನ ಮೃದುವಾಗಿರ್ತಕ್ಕಂಥವಳು. ಯಾವತ್ತೂ ನಾವು ಒಬ್ಬರನ್ನ ವಶೀಕರಣ ಮಾಡ್ಬೇಕಾದ್ರೆ ಕೋಪ ಬೈತೀವಿ ಮಾಡ್ತೀವಿ, ಮೃದುವಾಗಿ. ಕೆಲವರೆಲ್ಲ ಹೇಳ್ತಾರಲ್ಲ ಬೆಣ್ಣೆಲ್ ಕೂದಲು ತೆಗಿತೀವಿ ಅಂತ. ಹಾಗೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋರಿಗೆ ಅಭ್ಯಾಸ ಬಲ ಏನು ಅಂದ್ರೆ ಬೆಣ್ಣೆಲ್ ಕೂದಲು ತೆಗೆದಂಗೆ. ನಮ್ಗೆ ಹಂಗೆ ಬೆಣ್ಣೆಲ್ ಕೂದಲು ತೆಗೆದಂಗೆ ಇನ್ನೊಬ್ಬನ ಸಂತೋಷ ಪಡಿಸೋಕ್ಕೋಸ್ಕರ ನಾವು ಮಾಡಬಾರ್ದಾಗೆ. ನೀವು ನಿಮಗೋಸ್ಕರ ಬದುಕಬೇಕು. ಅವರ ಅಕಸ್ಮಾತ್ ಆಕರ್ಷಣೆ ಆದ್ರೆ ಉತ್ತಮ, ಇಲ್ಲದ್ರೆ ಬೇಡ ಅವ್ರ ಸಾವಾಸ. ಏನಂತೀರಾ? ಅದಕ್ಕೆ ಈ ಸೌಂದರ್ಯ ಲಹರಿಯಲ್ಲಿ ಪರಮೇಶ್ವರ ಅವಳನ್ನ ಹಾಡಿ ಹೊಗಳಿ ಆ ಪೀಠದ ಮೇಲೆ ಕೂಡಿಸ್ತಾನಂತೆ. ಅವನ ಪೀಠದ ಮೇಲೆ ಅವಳನ್ನ ಕೂಡಿಸಿ ಹಾಡಿ ಹೊಗಳಿ ಪಕ್ಕದಲ್ಲಿ ಕಾಲತ್ರ ಕೂತ್ಕೊಂಡು ಈ ಸೌಂದರ್ಯ ಲಹರಿನ ಹೇಳ್ತಾನಂತೆ. ಗಣೇಶ ತಾಳ ಹಾಕ್ತಾನಂತೆ, ಸುಬ್ರಹ್ಮಣ್ಯ ವಿಶೇಷವಾಗಿ ನಾದವನ್ನು ನುಡಿಸ್ತಾನಂತೆ. ಅದಕ್ಕೆ ಅವರಲ್ಲಿ ಹೇಳೇ ಮಹಾಪದ್ಮ ಟಟಾಂ ಅಂದ್ರೆ ಟವಾಂ ಅಂತಕ್ಕಂಥದ್ದು ಪದ್ಮ ಟಟಾವಾಂ ಅಂದ್ರೆ ನಾವು, ಅವಾಂ ಅಂದ್ರೆ ಆತ್ಮ, ನಾವು ನಿಮಗೆ ಸೇರ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಂತೆ. ಈ ವಂಶವೆಲ್ಲ ಏನ್ ಹೇಳತ್ತೆ, ಪರಮೇಶ್ವರ ನನ್ನ ವಂಶ ಇಡೀ ನಿನ್ನ ಹತ್ರ ಇದೆಯಮ್ಮ, ನೀನು ನನ್ನ ವಶೀಕರಣ. ಎಷ್ಟು ಚೆನ್ನಾಗಿ ಹಾಡು ಹೊಗಳ್ತಾನೆ, ಮುದ್ದು ಮಾಡ್ತಾನೆ ಮುದ್ದು ಮಾಡ್ತಾನೆ ದೇವಿಗೆ. ಅದಕ್ಕೆ ಅವತ್ತು ಸ್ತೋತ್ರ ಪ್ರಿಯ ದೇವಿ, ಅವಳನ್ನ ಹಾಡು ಹೊಗಳ್ತಾ ಇರ್ಬೇಕು, ಮೇಲೆ ಕೂಡಿಸ್ಬಿಡ್ಬೇಕು, ಅಷ್ಟು ಆನಂದವಾಗಿ ಕೂತ್ಕೊಂತಾಳೆ. ಆಮೇಲೆ ನೀನ್ ನೋಡೆ ಇದೆಲ್ಲ ಕೂಡಿಸಿದೀನಿ, ಏನಾದ್ರೂ ಕೊಡ್ತೀಯಾ ಅಂದ್ರೆ ನೀನ್ ಕೇಳಿದ್ದಿಂದು ಅಂತಾಳಂತೆ. ಅದಕ್ಕೆ ಆ ವಶೀಕರಣ ನೀವು ಮಾಡ್ಕೋಬೇಕಾದ್ರೆ ಇವತ್ತಿನ ದಿವಸ ಆ ಕಲಾಕರ್ಷಣೆ, ನೀವು ವಿರೋಧ ಆಕರ್ಷಣೆಯ ಪರಿಹಾರವನ್ನು ಮಾಡಿಕೊಂಡು ಸರ್ವಾಕರ್ಷಣೆಯನ್ನು ಭೂಷಿತವಾಗಿ ನೀವು ಎತ್ಕೋಬೇಕಾದ್ರೆ ಈ ಸೌಂದರ್ಯವನ್ನು ಹೇಳ್ಕೊಂಡ್ರೆ ಯಾರಿಗೂ ವಿರೋಧವಾಗಲ್ಲ, ಎಲ್ಲರಿಗೂ ಅಂದ್ರೆ ಹಂಚವಾಡೋ ಅನಂತರಾಮ ಇದ್ದ ಹಾಗೆ. ಏನಂತೀರಾ? ಕಾಯ್ತಾ ಇರಿ, ಬಂದೆ.